ಹಾಯ್ ಎಲ್ರಿಗೂ DKY ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಯಸ ಮಾಡುವ ವಿಧಾನ: ಬಾಣಲಿ ಕಾದ್ಮೇಲೆ 2 ಸ್ಪೂನ್ ತುಪ್ಪ ಹಾಕಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡ್ಕೊಂಡು ಹುರ್ಕೊಳ್ಳಿ, ಸೀದೋಗೋ ಚಾನ್ಸ್ ತುಂಬ ಇರುತ್ತೆ. ನಿಧಾನಕ್ಕೆ ಹುರ್ಕೊಳ್ಳಿ. ಈಗ ಇದು ಆಗಿದೆ, ಇದನ್ನೊಂದು ತಟ್ಟೆಗೆ ಎತ್ತಿಡೋಣ. ಅದೇ ಬಾಣಲಿಗೆ 1 ಕಪ್ ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕೈ ಬಿಡ್ದಿರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಒಂದೇ ಕಡೆ ಹುರಿದ್ರೆ ಸೀದೋಗ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಶಾವಿಗೆನ ಕೈ ಬಿಡ್ದಿರ ಹುರಿತಾ ಇರಿ. ಇದಾಗಿದೆ. 1 ಕಪ್ ಶಾವಿಗೆಗೆ 2 ಕಪ್ ನೀರು ಹಾಕೋಣ. ಮೊದಲನೇ ಕಪ್ ಹಾಕ್ತಾ ಇದ್ದೀನಿ. ಇದು 2ನೇ ಕಪ್ಪು. ಫ್ಲೇಮ್ನ ಜಾಸ್ತಿ ಮಾಡಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಿ. ಒಂದು 10 ನಿಮಿಷ ಬೆಂದರೆ ಸಾಕು. ಈಗ ಇದು ಆಗಿದೆ. ಬೆರಳಲ್ಲಿ ಕಟ್ ಮಾಡಿದ್ರೆ ಈ ಥರ ಕಟ್ಟಾಗಬೇಕು. ಇಷ್ಟಾದರೆ ಇದು ಆಗಿದೆ ಅಂತ. ಇದಕ್ಕೆ 1 ಕಪ್ ಹಾಲು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಹಾಲು ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈ ರೆಸಿಪಿ ಮಾಡೋದು 10 ನಿಮಿಷ. ತುಂಬ ಟೇಸ್ಟಿಯಾಗಿರುತ್ತೆ. ಮದುವೆ ಮನೇಲಿ ಸಿಗೋ ಪಾಯಸದಕ್ಕಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇದನ್ನ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಈಗ ನಿಧಾನಕ್ಕೆ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಒಂದು 4 ಲವಂಗ ಸೇರಿಸೋಣ. ಲವಂಗ ಸೇರಿಸೋದ್ರಿಂದ ಪಾಯಸದ ಟೇಸ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ. ಇದೀಗ ಕುದಿ ಸ್ಟಾರ್ಟ್ ಆಗ್ತಾ ಇದೆ. ಈಗ ಬಬಲ್ಸ್ ಬರ್ತಾ ಇದೆ ನೋಡಿ.